ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ, ಎಲ್ಲರೂ ಹಬ್ಬದ ಗದ್ದಲದಲ್ಲಿ ಇರ್ತೀರಾ ಅಂತ ಗೊತ್ತು ನನ್ಗೆ. ಹಿಂಗಾಗಿ ನೋಡ್ರಿ, ಹಬ್ಬಕ್ಕಾಗಿ ಅಡಿಕೆ ಪುಡಿ ಮಾಡೋದು 3 ವಿಧದ ಅಡಿಕೆ ಪುಡಿ ತೋರಿಸ್ಲಿಗತ್ತೇನ್ರಿ. ಏನಾಗ್ತದ್ರಿ, ಈಗ ವರಮಹಾಲಕ್ಷ್ಮಿ ಬರ್ತದ. ಆ ಹೊತ್ತಿಗೆ ಎಲ್ಲಾರ್ಗೂ ನಾವು ಕರಿತೀವಿ, ಮುತ್ತೈದಿ ಮನಿ ಮಂದಿ ಎಲ್ಲಾರನು ಕರಿತೀವಿ ಊಟಕ್ಕಂತ. ಆ ಹೊತ್ತಿಗೆ ಈ ರೀತಿ ವೆರೈಟಿ ಅಡಿಕೆ ಪುಡಿ ಮಾಡಿಟ್ಟಿದ್ರ ಅವ್ರಿಗೂ ಖುಷಿ ಆಗ್ತದ ತಿನ್ಲಿಕ್ಕೆ, ಆಮೇಲೆ ನಮಗೂ ಚಲೋ ಅನಿಸ್ತದ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಈಗ ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟು ಅದ್ರಾಗ 1-2 ಹನಿ ತುಪ್ಪ ಹಾಕಿದೆ. ಅದಕ್ಕೆ ಅಡಿಕೆ ಪುಡಿ ಹಾಕೊಂಡ್ಬಿಡೋಣ್ರಿ. ಇದೇನ ಒಂದ ದೊಡ್ಡ ಗ್ಲಾಸ್ ಅಡಿಕೆ ಪುಡಿ ಅದ, ಅಂದಾಜ್ ಮೇಲೆ ಹಾಕುದ್ರಿ, ಅಳತೆ ಅಂತ ಏನಿಲ್ಲ. ಹಾಕಿ ಹುರಿಯೋಣಂತ. ಸಣ್ಣ ಉರಿ ಒಳಗಿಟ್ಟ ಹುರಿಬೇಕ್ರಿ. ಗಡಬಡಿ ಮಾಡೋಂಗಿಲ್ಲ, ಜೋರ್ ಇಡೋಂಗಿಲ್ಲ. ಯಾಕಂದ್ರ ಇದು ಕಲರ್ ಗೊತ್ತಾಗಂಗಿಲ್ರಿ, ಕಲರ್ ಇರೋದೇ ಹೆಂಗಿರ್ತದ ಇದು ಡಾರ್ಕ್. ಹಿಂಗಾಗಿ ಫಸ್ಟ್ ಇದನ್ನ ಆರಿಸ್ಕೋಬೇಕ್ರಿ. ಸ್ವಚ್ಛ ಆರಿಸ್ಕೊಂಡು ಒಂದ್ ಬಟ್ಟೆಲೆ ಹಿಂಗ ಸ್ವಲ್ಪ ಒರೆಸ್ದಂಗ ಮಾಡ್ಬೇಕು. ಯಾಕಂದ್ರ ಅದ್ರೊಳಗ ಕಡ್ಡಿಗತೆ ಬರ್ತಿರ್ತಾವ, ಅವು ಬಟ್ಟೆಗೆ ಅಂಟ್ಕೊಂಡ್ಬಿಡ್ತಾವ. ಆಮೇಲೆ ಇದನ್ನ ಈ ರೀತಿ ತುಪ್ಪ ಹಾಕಿ ಹುರಿಲಿಕ್ಕೆ ಇಡೋಣಂತ. ನಾನೇನ್ ಹಿಂಗ್ ನಿಮ್ಗೆ ಅಡಿಕೆ ಪುಡಿ ಏನ್ ತೋರಿಸ್ತೇನಲ್ಲ, ಅದನ್ನ ನೀವು ಆರಾಮಾಗಿ 2-3 ತಿಂಗಳು ಇಟ್ಕೊಂಡು ತಿನ್ನೋ ಅಂತ ತೋರಿಸ್ತೇನೆ. ಸೊ ನೋಡ್ರಿ, ಈಗ ಹುರಿಲಿಕ್ಕತ್ತಿದ್ದೆ, ಕಲರು ಚೇಂಜ್ ಆಗ್ಯದ. ಆಮೇಲೆ ಬಿಸಿ ಆಗ್ಬೇಕ್ರಿ. ಇದು ಬರೀ ಇದು ಹುಗ ಬರೋದು ಅಥವಾ ಬೇರೆ ಏನು ವಾಸನೆ ಜೋರ್ ಬರ್ಬೇಕು ಹಂಗಲ್ಲ, ಬಿಸಿ ಆಗ್ಬೇಕು. ನಮ್ ಕೈಗೆ ನಾವು ಮುಟ್ಟು ನೋಡಿದಾಗ ಚಲೋ ಬಿಸಿ ಹಾಕ್ಬೇಕು ನಮ್ಗ, ಅಂದ್ರ ಇದ ಆಗ್ಯದಂತ. ಆಮೇಲೆ ತುಪ್ಪದಾಗ ಹುರಿತಿರ್ತದಲ್ಲ, ಘಮ ಘಮ ಅಂತ ಹೇಳಿ ವಾಸನೆ ಕೂಡ ಬರ್ತದ. ಸೊ ಇದನ್ನ ಒಂದ್ ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡ್ತೇನೆ. ಏನೇನ್ ಇಂಗ್ರೀಡಿಯೆಂಟ್ಸ್ ಹುರಿತೀನಲ್ಲ ಅವನ್ನೆಲ್ಲ ಬೇರೆ ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣಂತ. ಈಗ ನೋಡ್ರಿ, ಲವಂಗ ಯಾಲಕ್ಕಿ ಎರಡನ್ನು ಹುರಿಲಿಗತ್ತೇನಿ. ತಾಜಾ ಹಾಕೋಣಂತ್ರಿ. ಯಾಲಕ್ಕಿ ಪುಡಿ ನನ್ನ ಹತ್ರ ಆಲ್ಮೋಸ್ಟ್ ಇದೇ ಇರ್ತದ. ಶ್ರಾವಣ ಮಾಸ ಶುರು ಆಗೋದಕ್ಕೂ ನಾ ಒಂದಿಷ್ಟು ಯಾಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಆದ್ರೆ ಫ್ರೆಶ್ ಅನ್ನಿದು ಯಾಲಕ್ಕಿ ಮತ್ತೆ ಲವಂಗ ಹುರಿದು ಅದನ್ನು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡೆ. ಈಗ ಇದಕ್ಕ ಒಣ ಕೊಬ್ಬರಿ ಹಾಕೋಣಂತ. ಪದಾರ್ಥಗಳನ್ನ ಅಂದ್ರೆ ಎಲ್ಲಾ ಪದಾರ್ಥಗಳನ್ನ ಹುರಿಬೇಕು. ಸಣ್ಣ ಉರಿ ಒಳಗಿಟ್ಟೆ ಹುರಿಬೇಕು. ಅಂದಾಗ ನಿಮ್ಗೆ ಇದು 2-3 ತಿಂಗಳು ಆರಾಮ್ ಇರ್ತದೆ. ಶ್ರಾವಣ ಮಾಸ ಮುಗಿಯೋ ತನಕ ನೀವು ಈ ಅಡಿಕೆ ಪುಡಿನ ಇಟ್ಕೋಬಹುದು. ನೀವು ಕೊನೆಯದ ಒಂದ್ ಸ್ವಲ್ಪ ಅಡಿಕೆ ತಿಂದ್ರು ಕೂಡ ನಿಮಗ್ ಫ್ರೆಶ್ ಫೀಲ್ ಆಗ್ಬೇಕಂದ್ರೆ ಈ ರೀತಿ ಮಾಡ್ರಿ. ಈಗ ನೋಡ್ರಿ, ಒಣ ಕೊಬ್ಬರಿ ಹುರಿ ತಕ್ಕೊಂಡೆ. ಅದಾದ್ಮೇಲೆ ಬಡೆ ಸೊಪ್ಪು ಚಂದಾಗಿ ಆರಿಸಿ ಒಂದ್ ಬಟ್ಟೆಗೆ ಹಾಕಿ ಒರೆಸ್ ತಕ್ಕೋಬೇಕ್ರಿ. ಒಂದ್ ರೀತಿ ಗ್ರೀನ್ ಕಲರ್ ಬರ್ತದ. ಸೊ ಅದಾದ್ಮೇಲೆ ಈ ರೀತಿ ಹುರಿಬೇಕು. ಇದನ್ನು ಕೂಡ ಸಣ್ಣ ಉರಿ ಒಳಗಿಟ್ಟೆ ಇದನ್ನು ಹುರಿಯೋಣಂತ. ಇದು ಒಂಚೂರು ಹೆಂಗಂದ್ರ ಬಿಸಿ ಆಗುದೆಲ್ಲ ಕಲರು ಚೇಂಜ್ ಆಗ್ತದ್ರಿ, ಘಮ ಘಮ ವಾಸನೆ ಬರ್ತದ. ಅದ್ರ ಮೇಲೆ ಗೊತ್ತಾಗ್ತದ. ಇದು ಯಾವ್ದಕ್ಕೂ ನಾನು ತುಪ್ಪ ಹಾಕಿಲ್ಲ. ಅಡಿಕೆ ಪುಡಿ ಹುರಿಯೋ ಮುಂದಷ್ಟೇ 1 ಹನಿ ತುಪ್ಪ ಹಾಕಿದ್ದೆ. ಈಗ ನೋಡ್ರಿ, ಮತ್ತು 1-2 ಹನಿ ತುಪ್ಪ ಹಾಕಿ ವಿಳೆದಲ್ಲಿ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ಟೇನ್ರಿ. ಈ ರೀತಿ ಉದ್ದುದ್ದಾಗಿ ಸಣ್ಣಗ, ಅಂದ್ರೆ ಲಘುನೇ ನಾವು ಹುರಿಕೋಬಹುದು ಅಂತ ಹೇಳಿ. ಈ ರೀತಿ 1-2 ನಿಮಿಷ ನೀವು ಈ ರೀತಿ ತಾಳಿಸ್ಬಿಟ್ರೆ ಏನಾಗ್ತದ, ಅವು ಕುರುಕುರು ಆಗ್ಬಿಡ್ತಾವ ವಿಳೆದಲ್ಲಿ. ಈಗ ಎಲ್ಲಾರು ಶುಕ್ರವಾರ ಆಯ್ತು, ಸೋಮವಾರ, ಮಂಗಳ ಗೌರಿ ಅನ್ಕೋತ ವಿಳೆದಲ್ಲಿ ಇದು ಉಡಿ ತುಂಬ್ತಾರ್ರಿ ನಮ್ಗ. ಅವು ಬಹಳ ವಿಳೆದಲ್ಲಿ ಆದ್ರೆ ಏನ್ ಮಾಡ್ಬೇಕ್ರಿ, ತಿನ್ಲಿಕ್ ಆಗಂಗೇ ಇಲ್ಲ. ಆ ಟೈಮ್ನಾಗ ಈ ರೀತಿ ನಾವು ಮಾಡ್ಕೊಂಡ್ಬಿಟ್ರಂದ್ರ ಪ್ರಿಪರೇಷನ್ ಸೂಪರ್ ಆಗಿರ್ತದ್ರಿ. ಬೇಕಾದಷ್ಟು ದಿವ್ಸ ಇಟ್ಕೊಂಡು ತಿನ್ಬೋದು. ವಿಳೆದಲ್ಲಿ ಕೂಡ ಬಹಳ ದಿವ್ಸ ಬರ್ತದ, ಯಾಕಂದ್ರೆ ನಾವು ನೀರ್ ಮುಟ್ಸಿಲ್ಲ, ಏನೂ ಇಲ್ಲ. ಈಗ ಒಂದ್ ಜಾರ್ ತಗೊಂಡೆ, ಅದಕ್ಕೆ ಒಂದ್ ಮುಷ್ಟಿ ಅಡಿಕೆ ಪುಡಿ ಹಾಕಿದೆ ಹುರಿದಿದ್ದು. ಅದಕ್ಕೆ 4 ಲವಂಗ, 4 ಯಾಲಕ್ಕಿ ಹಾಕಿ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಅಂದ್ರೆ ಪೂರಾ ನೈಸ್ ಇರಬಾರ್ದ್ರಿ. ಇದು 1-2 ಸಲ ವಿಪ್ ಮಾಡ್ಬೇಕಷ್ಟೇ ಮಿಕ್ಸ್ ಆಗ್ಲಿಕ್ಕೆ. ಆಮೇಲೆ ಲವಂಗ ಯಾಲಕ್ಕಿ ಜಜ್ದಂಗ ಆಗ್ಬೇಕಂತ. ಸೊ ಅದು ಮಿಕ್ಸಿಗೆ ಹಾಕಿ ತಕೊಂಡೆ. ಈಗ ಅಡಿಕೆ ಪುಡಿ, ಬಡೆ ಸೊಪ್ಪು, ಲವಂಗ, ಯಾಲಕ್ಕಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಮಿಕ್ಸಿಗೆ ಹಾಕೊಳ್ಳೋದಂದ್ರೆ ವಿಪ್ ಮಾಡ್ಬೇಕ್ರಿ. ಯಾವ್ದಾತು ವಿಪ್ ಮಾಡ್ಬೇಕು. ಬಹಳ ನೈಸ್ ಆದ್ರೆ ಅಡಿಕೆ ಪುಡಿ ನಿಮ್ಗೆ ಚಟ್ನಿ ಪುಡಿ ಗತೆ ಅನಿಸ್ಬಿಡ್ತದ್ರಿ. ಹಂಗಾಗಿ ನಮಗ್ ಬಾಯಿ ಒಳಗ್ ಅಡಿಕೆನೂ ಬರ್ಬೇಕ, ಆದ್ರೆ 1ರಲ್ಲಿ 4 ಭಾಗ ಆಗಿರ್ಬೇಕದ ಅಷ್ಟೇ. ಸೊ ಹಂಗಾಗಿ ವಿಪ್ ಮಾಡಿ ತಕೊಂಡ್ಬಿಟ್ಟೆ. ಅದ್ರಲ್ಲಿ ಯಾಲಕ್ಕಿ ಲವಂಗ ಒಂದ್ ಸ್ವಲ್ಪ ಹಾಕಿದ್ನಿ. ಈಗ ಒಣ ಕೊಬ್ಬರಿ ಅದನ್ನ ಕೈಲಿ ಒಂದ್ ಸ್ವಲ್ಪ ಮುರಿದು ಹಾಕ್ಲಿಗತ್ತೆ. ಇವೆಲ್ಲ ಅಂದಾಜ್ ಮೇಲ್ರಿ, ಅಷ್ಟೇ ಇಷ್ಟೇ ಅಂತೆಲ್ಲ. ನಿಮ್ಗೆ ಒಣ ಕೊಬ್ಬರಿ ಹೆಚ್ಚಿಗೆ ಬೇಕಂದ್ರ ಅದನ್ನ ಹಾಕ್ರಿ. ಆಮೇಲೆ ಒಂದ್ ಸ್ವಲ್ಪ ಸಕ್ರಿ ಪುಡಿ ಹಾಕಿದೆ. 1 ಚಿಟಿಗಿ ಉಪ್ಪು ಹಾಕ್ಬೇಕ್ರಿ. ಉಪ್ಪು ಬಾಳ ಹಾಕ್ಬೇಡ್ರಿ, ಚಿಟಿಗಿ ಅಂದ್ರೆ ಚಿಟಿಗೆ. ಸಕ್ರಿ ಪುಡಿ ಕೂಡ ಹಾಕಿದೇನಿ ನೋಡ್ರಿ. ಒಂದೇ ಸಲ ಹಾಕೇನ್ರಿ, ಅದು 2 ಸಲ ಎಡಿಟ್ನಾಗ ಬಂದ್ಬಿಟ್ಟದ. ಹಾಕಿ ಚಂದಾಗಿ ಇದನ್ನ ಕೈ ಆಡಿಸ್ಬೇಕ. ನೀವು ಬೇಕಂದ್ರೆ ಇದಕ್ಕ ಚಮನ್ ಹಾಕೋಬಹುದ್ರಿ. ಆದ್ರೆ ನಾನು ಚಮನ್ ಇದ್ರೊಳಗೆ ಮಿಕ್ಸ್ ಮಾಡಿಲ್ಲ. ಇಲ್ಲಾಂದ್ರೆ ಚಮನ್ ಅಂತ ಸಿಗ್ತದಲ್ಲ, ಅದ ಟೇಸ್ಟ್ ನಿಮಗೆ ಚಲೋ ಕೊಡ್ತದ, ಅದನ್ನ ಹಾಕೋಬಹುದು. ಈಗೇನ್ ಮಾಡ್ತೀನಿ, ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕೋತೇನೆ.
ವಿಪ್ ಮಾಡಿ ತಕ್ಕೊಂಡ್ಬಿಡ್ತೇನೆ ಇದನ್ನ. ಇದ್ರಾಗ ಒಂದು ಇಂಗ್ರೀಡಿಯೆಂಟ್ ಹಾಕ್ತೇನ್ರಿ. ಏನ್ ಹಾಕ್ತೇನಿ, ಆ ವಿಳೆದಲ್ಲಿ ಏನು ಹುರಿದಿದ್ವಲ್ಲ, ಕುರುಕುರು ಆಗ್ಯದ ಅದು ವಿಳೆದಲ್ಲಿ ನಾವು ಹುರಿದಿಟ್ಕೊಂಡಿದ್ದ, ಅದನ್ನ ಹಾಕ್ಲಿಕತ್ತೇನಿ. ಅಂದ್ರ ಆರಾಮ್ ನಾವ ವಿಡ ತಿನ್ಬೇಕಂತ ಅನಸದಾಗ ಇದನ್ನ ತಿನ್ಬೋದು ನಾವು ಬೇಕಾದಂಗ. ಆಮೇಲೆ ಏನಾಗ್ತದಂದ್ರ ವಿಳೆದಲ್ಲಿ ಹಂಗೆ ಇಟ್ಟಿಟ್ಟು ಒಣಗ ಹೋಗೋಕ್ಕಿಂತ ಬೆಸ್ಟ್ ಆಪ್ಷನ್ ಇದೆ ಈ ರೀತಿ ಮಾಡಿದ್ರ. ಸೊ ನೋಡ್ರಿ ರೆಡಿ ಆಯ್ತು ನೋಡ್ರಿ, ವಿಳೆದಲ್ಲಿ ಹಾಕಿದ್ದ ಅಡಿಕೆ ಪುಡಿ, ಇದು ಮಸಾಲ ಅಡಿಕೆ ಪುಡಿ, ಆಮೇಲೆ ನೈವೇದ್ಯಕ್ಕಂತ ಮಾಡಿದ್ದ ಅಡಿಕೆ ಪುಡಿ. ಹೆಂಗ್ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕತ್ತಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗ್ಯದ ಅನ್ಕೊಂಡೇನಿ. ಆಗ್ತದ ಅಂತಂದ್ರ ನನಗ ಕಮೆಂಟ್ನಾಗ ಬರೀರಿ, ಖುಷಿ ಆಗ್ತದ. 3 ವಿಧದ ಅಡಿಕೆ ಪುಡಿ ತೋರ್ಸೀನಿ. ಇದನ್ನ ಆರಾಮ್ ನೀವು 2 ತಿಂಗಳ ಮೇಲೆ ಇಟ್ಕೊಂಡು ಕೂಡ ತಿನ್ಬೋದು. ಫಸ್ಟ್ ವಿಳೆದಲ್ಲಿದು ಬೇಗ ಮುಗಿಸ್ರಿ, ಉಳ್ದಿದ್ ಇಟ್ಕೋಬಹುದು. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.